ಇನ್ನು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸಾಕಷ್ಟು ಮುಂದುವರಿತಾನೆ ಇದೆ. ನಮಗೆ ಸಚಿವ ಸ್ಥಾನ ಸಿಗ್ಬೋದು ಅಂತ ಅಂದ್ಕೊಂಡಿದ್ವು, ಆದರೆ ಸಿಕ್ಕಿಲ್ಲ ಅನ್ನುವಂತಹ ಸಾಕಷ್ಟು ಸಚಿವಾಕಾಂಕ್ಷಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಸಚಿವ ಸಂಪುಟದ ವಿಸ್ತರಣೆಯಿಂದ ಅಸಮಾಧಾನ ಈಗ ಭುಗಿಲೆದ್ದಿರುವಂಥದ್ದು ನೋಡಿ. ಆಳಂದ ಕ್ಷೇತ್ರದ ಶಾಸಕ BR ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. BR ಪಾಟೀಲ್ ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥವರು. ಅವರಿಗೆ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ. ಮಂತ್ರಿ ಸ್ಥಾನದ ಮೇಲೆ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ. ನಾನೇನು ಮಂತ್ರಿ ಸ್ಥಾನ ಬೇಕು ಅಂತ ಒಂದು ಅರ್ಜಿಯನ್ನು ಹಾಕಿರಲಿಲ್ಲ, ಆದರೆ ಒಳಗೊಳಗಡೆ ಸಹಜವಾಗಿ ಅವ್ರಿಗೆ ಇದ್ದೇ ಇರ್ತದೆ. ಹೈಕಮಾಂಡ್ ವಿರುದ್ಧ BR ಪಾಟೀಲ್ ಅಸಮಾಧಾನಗಳನ್ನೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯಿಂದ ಈಗ ಅಸಮಾಧಾನ ಭುಗಿಲೇಳ್ತಾ ಇದೆ ನೋಡಿ. ಅವರು ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ಲೋಪದೋಷಗಳನ್ನು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರು. BR ಪಾಟೀಲ್ ಸಿದ್ದರಾಮಯ್ಯನವರಿಗೂ ಕೂಡ ಭಾಳ ಅತ್ಯಾಪ್ತರಾಗಿದ್ದರು. ಹಾಗಾಗಿ ಮಂತ್ರಿ ಸ್ಥಾನದ ನಿರೀಕ್ಷೆ ಇತ್ತು, ಆದರೆ ನನಗೆ ಕೊಟ್ಟಿಲ್ಲ. ನಾನೇನು ಮಂತ್ರಿ ಸ್ಥಾನ ಬೇಕು ಅಂತ ಅರ್ಜಿ ಹಾಕಿಲ್ಲ. ನೋಡಿ ಏನಿದು ಮಾರ್ಮಿಕ ಹೇಳಿಕೆಗಳು. ನನಗೆ ಆಸೆ ಇತ್ತು, ಆದರೆ ನಾನು ಅರ್ಜಿ ಹಾಕಿಲ್ಲ, ನನಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳನ್ನು BR ಪಾಟೀಲ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಯಾರಿಗೆ ಮಂತ್ರಿ ಸ್ಥಾನ ಬೇಡ ಹೇಳಿ, ಎಲ್ರಿಗೂ ಕೂಡ ಬೇಕು. ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ, 2 ಬಾರಿ 3 ಬಾರಿ 4 ಬಾರಿ ಗೆದ್ದಿದ್ದೀನಿ. ನನಗೆ ಪಕ್ಷ ಗುರುತಿಸಬೇಕು, ರಾಜ್ಯದ ನಾಯಕರು ನನಗೆ ಗುರುತಿಸಿ ನನಗೆ ಸರಿಯಾದ ಸ್ಥಾನಮಾನ ಕೊಡಬೇಕು ಅನ್ನುವಂತಹ ಆಸೆ ಎಲ್ಲ ನಾಯಕರುಗಳಿಗೂ ಕೂಡ ಇದ್ದೇ ಇರ್ತದೆ. ಅದೇ ರೀತಿಯಲ್ಲಿ ಸಹಜವಾಗಿ BR ಪಾಟೀಲ್ಗೂ ಕೂಡ ಇತ್ತು ಅನ್ನುವಂಥದ್ದನ್ನು ಅವರು ಇವಾಗ ಆಕ್ರೋಶದ ಮೂಲಕ ಅದನ್ನು ಹೊರ ಹಾಕ್ತಾ ಇದ್ದಾರೆ. ಯಾಕಂದರೆ ಸಹಜವಾಗಿ ಆ ನಿರೀಕ್ಷೆ ಇದ್ದವರಿಗೆ ಸಿಕ್ಕಿಲ್ಲ ಅಂದಾಗ ಅದು ಆಕ್ರೋಶ ಅದು ಸಹಜವಾಗಿ ಭುಗಿಲೇಳುತ್ತೆ. ಅದೇ ರೀತಿಯಾಗಿ ಸಾಲು ನಾಯಕರುಗಳು ರಾಜ್ಯ ಕಾಂಗ್ರೆಸ್ ಪಟ್ಟಿಯಲ್ಲಿದ್ದಾರೆ. ಸಚಿವ ಸಂಪುಟದ ವಿಸ್ತರಣೆಯಿಂದ ಈಗ ಸಹಜವಾಗಿ ಸಾಕಷ್ಟು ಜನ ಶಾಸಕರುಗಳು, ಅದರಲ್ಲೂ ಹಿರಿಯ ಶಾಸಕರುಗಳೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಆಳಂದ ಕ್ಷೇತ್ರದ ಹಿರಿಯ ಶಾಸಕ BR ಪಾಟೀಲ್ ಈಗ ತಮ್ಮ ಆಕ್ರೋಶವನ್ನು ಈಗ ಹೊರ ಹಾಕ್ತಾ ಇದ್ದಾರೆ. ಮಂತ್ರಿ ಸ್ಥಾನದ ನಿರೀಕ್ಷೆ ಇತ್ತು, ಆದರೆ ನನಗೆ ಅದು ಕೊಟ್ಟಿಲ್ಲ. ಆದರೆ ನಾನೇನು ಮಂತ್ರಿ ಸ್ಥಾನ ಬೇಕು ಅಂತ ಅರ್ಜಿ ಹಾಕಿಲ್ಲ. ಒಂದು ಕಡೆ ಅವ್ರಿಗೆ ಅವರೇ ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ, ಒಂದು ಕಡೆ ಇವಾಗ ಅಸಮಾಧಾನನೂ ಕೆಲವೊಮ್ಮೆ ಹೊರ ಹಾಕ್ತಾ ಇದ್ದಾರೆ. ಹೈಕಮಾಂಡ್ ವಿರುದ್ಧನೂ ಕೂಡ BR ಪಾಟೀಲ್ ಅಸಮಾಧಾನಗಳನ್ನು ಈಗ ವ್ಯಕ್ತಪಡಿಸ್ತಾ ಇರುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನೀವು ಎಷ್ಟೇ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ರು ಆಲ್ರೆಡಿ ಈಗ ಸಂಪುಟಕ್ಕೆ ಸೇರ್ಪಡೆ ಮಾಡಿ ಆಗಿದೆ, ಮತ್ತು ಅದನ್ನು ಅದಲು ಬದಲು ಮಾಡುವಂಥ ಯಾವ ಗೋಜಿಗೂ ಕೂಡ ಹೋಗೋದು ಬಹುತೇಕ ಡೌಟ್ ಅಂತ ಕಾಣಿಸುತ್ತೆ. BR ಪಾಟೀಲ್ ಮಾತಾಡಿದ್ದಾರೆ. ಏನೇನು ಮಾತಾಡಿದ್ರು ನೋಡ್ಕೊಂಬರೋಣ. ಸಿದ್ದರಾಮಯ್ಯನವರೇ 3 ಸಲ ಬಹಿರಂಗ ಸಭೆಯಲ್ಲಿ ಹೇಳಿದರು, 3 ಸಲ ನಾನು ಖರ್ಚು ಮಾತಾಡಿದ್ರು ಮಾಡ್ತೀನಿ ಅಂತ. ಕಟ್ಲಿ ಆಗಲ್ಲ, ಕೇಸ್ ಆಗಲಿ, ಈಗ ಮಾಡೋಕ್ಕಾಗಿಲ್ಲ. ಈ ಸರಿ ಅದು ನಿರೀಕ್ಷೆ ಇತ್ತು ನಿಮ್ಮ ಭಾಗದ ಅವ್ರಿಗೆ ಕೇಳಿ, ನಾನೇ ಕೇಳಿ ಅಲ್ಲ. ಈಗ ಸಿದ್ದರಾಮಯ್ಯ ನಾನು ಮುಂದೆ ಹೇಳ್ತೀನಿ ಅದಲ್ಲ. ಅಲ್ಲ, ತಪ್ಪಿಸುವಂತ ಕೆಲಸ ಏನಾದ್ರು ನಡೀತಾ ಇದೆಯಾ ಅಂತ ಜಿಲ್ಲೆ ಸಿದ್ದರಾಮಯ್ಯ ಹೇಳ್ತಾರೆ ನಿನಗೆ ಅಡ್ಡಿ ಬರ್ತಾ ಇದ್ರಪ್ಪ ಅಂತ ಹೇಳ್ತಾರೆ. ನೀತಿ ಆಯೋಗ ರಾಜೀನಾಮೆ ಕೊಟ್ಟು 2 ತಿಂಗಳಾಯ್ತು. ನಾನು ಯಾವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಪ್ರಮಾಣವಚನ ಮಾಡಿದ್ರು, ಅವತ್ತಿನ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಅಲ್ಲ, ವೋಟ್ ಚೋರಿ ಅಂತ ಪ್ರಕರಣ ಎತ್ತಿ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಿದ್ರಿ ನೀವು, ಅದು ಪ್ರತಿಫಲ ಇದು. ಸರ್, ಈಗ ಸಿದ್ದರಾಮಯ್ಯ ಆಪ್ತರು ಎಲ್ಲರಿಗೂ ಹೊರಗೆ DK ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತರು ಒಳಗೂ ಇದ್ದಾರೆ, ನೀವು ತಪ್ಪು ತಿಳ್ಕೊಂಡಿದ್ರಿ. ಅಲ್ಲ, ಗಾಯತ್ರಿ ಶಾಂತೇಗೌಡರಾಗಿರ್ಬೋದು, ಗಾಯತ್ರಿ ಶಾಂತೇಗೌಡರು ಸಿದ್ದರಾಮಯ್ಯನ ಆಪ್ತರಲ್ಲ. ಅವರು ಜಾತಿಯವರು, ಆದರೆ ಸಿದ್ದರಾಮಯ್ಯ ಅವರು ಕೇಳದೆ ಮಾಡಿರೋದಕ್ಕೆ ಸಿದ್ದರಾಮಯ್ಯಗೆ ಬೇಸರ ಆಗಿದೆ. ನೀವು ಹಿರಿಯ ಶಾಸಕರು ಭಾಳ ದಿನ ನಿರೀಕ್ಷೆ ಕೊಟ್ಟಿಲ್ಲ, ಏನು ನಡೆ? ನಾನು ಇಡೀ ನನ್ನ ಕ್ಷೇತ್ರದಲ್ಲ, ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನನ್ನ ಪ್ರಗತಿಪರ ಸ್ನೇಹಿತರು, ಚಿಂತಕರೆಲ್ಲ ಇವತ್ತು ಬೇಜಾರಾಗಿದೆ. ಸ್ವಾಭಾವಿಕವಾಗಿ ನನ್ನ ಕಾರ್ಯಕರ್ತರಿಗೆ ಬೇಜಾರಾಗಿದೆ. ಇಲ್ಲ, ಈಗ ಸರಿಗೆ ಯಾವ ಮಾನದಂಡ ಮೇಲೆ ಮಂತ್ರಿ ಸ್ಥಾನ ಕೊಡ್ಲಾಗ್ತದೆ ಅವ್ರಿಗೆ ಕೇಳಬೇಕು. ಅಲ್ಲ, ಇದು ಜಾತಿ ಅವ್ರಿಗೆ ಕೇಳಬೇಕು. ಯಾವ ಆ್ಯಂಗಲಲ್ಲೇ ಕೊಡ್ತಾ ಇಲ್ಲ, ಇದು ಯಾವ ಆ್ಯಂಗಲಲ್ಲೇ ಕೊಡ್ತಾ ಇಲ್ಲ. ಇಲ್ಲ, ಹೈಕಮಾಂಡ್ ಮತ್ತೆ ಯಾವ ರೀತಿ ನಿರ್ಧಾರ ತಗೋತಾ ಇದೆ? ಒಂದ್ಸರಿ ಪಟ್ಟಿ ಬಿಡುಗಡೆ ಆಗುತ್ತೆ, ಮತ್ತೆ ಕ್ಷಣಾರ್ಧದಲ್ಲಿ ಚೇಂಜ್ ಆಗುತ್ತೆ.
ಅವ್ರಿಗೆ ಕೇಳಿ ನಾನು ದೊಡ್ಡ ಅಷ್ಟು ದುಡ್ಡು ಬೆಳೆದಿಲ್ಲ ಅಂತ. ಸುಳ್ಳು 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 ಸುಳ್ಳು. ನಾನು ಒಳಗಿದ್ದೇ ಹೋರಾಟ ಮಾಡ್ತೀನಿ. ಈಗ ಮುಂದಿನ ಚುನಾವಣೆ ಯಾವ ರೀತಿ ನಡೆಯುತ್ತೆ? ಇನ್ನೂ ಬರಲಿ ಬಂದು ನೋಡಿ.